ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. STPI ಅಪ್ರಿಸಿಯೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ 2026 ನೋಟಿಫಿಕೇಶನ್ ಔಟ್. ಅಪ್ಲೈ ಆನ್ಲೈನ್ ಫಾರ್ 15 ಪೋಸ್ಟ್. ಸ್ಕ್ರೀನಲ್ಲಿ ಎಲ್ರಿಗೂ ಕಾಣಿಸ್ತಿದೆ ಅನ್ಕೊತೀನಿ. STPI ಅಪ್ರಿಸಿಯೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ ಆಗ್ತಿರ್ತಕ್ಕಂಥದ್ದು ಇನ್ ಇಯರ್ ಆಫ್ 2026. ನೋಟಿಫಿಕೇಶನ್ ಆಲ್ರೆಡಿ ಔಟ್ ಆಗಿದೆ. ಅಪ್ಲೈ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ ಫಾರ್ 15 ಪೋಸ್ಟ್. 15 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಯಾವ ಒಂದು ವೇಕೆನ್ಸಿ? ಅಪ್ರಿಸಿಯೆಂಟ್ ಟ್ರೈನಿ ಅಂತಕ್ಕಂಥದ್ದು. ಓಕೆ, ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದು. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ. STPI ಅಂತಂದರೆ ದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ. ಅರ್ಥ ಆಗಿದೆ ಎಲ್ರಿಗೂ? STPI ಇದನ್ನ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. STPI ಏನು ಅಂತಂದು ನೆಗ್ಲೆಕ್ಟ್ ಮಾಡ್ತೀರಾ, ಬಟ್ ಇದನ್ನು ಡೀಟೇಲಾಗಿ ನೋಡ್ತಾ ಹೋದರೆ ಇದ್ರದ್ದು ಒಂದು ಫುಲ್ ಫಾರ್ಮ್ ಏನಿದೆ, ದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಅನೌನ್ಸ್ಡ್ ದಿ ಅಪ್ರಿಸಿಯೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ 2026 ವಿತ್ 15 ವೇಕೆನ್ಸೀಸ್. 15 ವೇಕೆನ್ಸಿಗಳೇ ಖಾಲಿ ಇರ್ತಕ್ಕಂಥದ್ದು ಇಲ್ಲಿ. ಓಕೆನಾ? ದ ಡೀಟೇಲ್ ನೋಟಿಫಿಕೇಶನ್ ವಾಸ್ ಪಬ್ಲಿಷ್ಡ್ ಆನ್ 22 ಏಪ್ರಿಲ್ 2026. ಓಕೆ, ಇಲ್ಲಿ STPI.in ಅಂತಕ್ಕಂಥ ವೆಬ್ಸೈಟಲ್ಲಿ ಏನು ಮಾಡಿದ್ದಾರೆ, 22 ಏಪ್ರಿಲ್. ಓಕೆ, 22 ಏಪ್ರಿಲಲ್ಲಿ ಆಲ್ರೆಡಿ ಏನು ಮಾಡಿದ್ದಾರೆ, ಒಂದು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಓಕೆ, ನೋಡ್ತಾ ಹೋಗೋಣ ಯಾವೆಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಅಂತಂದು. ಕ್ಯಾಂಡಿಡೇಟ್ ಹೂ ಮೀಟ್ಸ್ ಏಜ್ ಕ್ರೈಟೀರಿಯಾ ಆಫ್ 18 to 32 ಇಯರ್ಸ್ ಆ್ಯಂಡ್ ಹೋಲ್ಡ್ BTech, BE, ಡಿಪ್ಲೊಮೊ, BCom, or BA qualification can submit their online application from 22nd April 2026 to 11th May 2026. Direct link to download the notification and apply are shared below. Okay, ಇಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರಪ್ಪ ಅಂತಂದರೆ, ಕ್ಯಾಂಡಿಡೇಟ್ ಹೂ ಮೀಟ್ಸ್ ದ ಏಜ್ ಕ್ರೈಟೀರಿಯಾ. ಯಾವ ಒಂದು ಕ್ಯಾಂಡಿಡೇಟ್ 18ರಿಂದ 32 ವರ್ಷದೊಳಗೆ ಇರ್ತಾರೋ, ಯಾರೆಲ್ಲ BTech, BE, ಡಿಪ್ಲೊಮೊ, BCom ಆರ್ BA ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಅವರೆಲ್ಲ ಏನು ಮಾಡ್ಬೋದು, ಈ ಒಂದು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಅಪ್ಲೈಯನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ಯಾವಾಗಿಂದ? ಏಪ್ರಿಲ್ 22 ಓಕೆ, ಲಾಸ್ಟ್ ಡೇಟ್ ಇದ್ರದ್ದು 11th May 2026 ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಡೌನ್ಲೋಡ್ ಡೈರೆಕ್ಟಾಗಿ ಏನು ಮಾಡಿದ್ದಾರೆ, ಒಂದು ನೋಟಿಫಿಕೇಷನ್ ಮತ್ತು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದಾರೆ. ಯಾವುದಿದು? ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಆ ವೆಬ್ಸೈಟ್ ಹೆಸರು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಮೇಲ್ಗಡೆ. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಅನೌನ್ಸ್ಡ್ ದ ಅಡ್ವರ್ಟೈಸ್ಮೆಂಟ್ ನಂಬರ್. ಇದೆಲ್ಲ ಬೇಡ, ನೀವೇ ಓದ್ಕೊಳ್ಳಿ ಅಡ್ವರ್ಟೈಸ್ಮೆಂಟ್ ನಂಬರ್ನ. ಓಕೆ, ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಇಲ್ಲೇನು ಮಾಡ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಓಕೆ, STPI ಅಪ್ರಿಸಿಯೆಂಟ್ ಟ್ರೈನಿ ರಿಕ್ರೂಟ್ಮೆಂಟ್ 2026. ಆರ್ಗನೈಸೇಷನ್ ನೇಮ್ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಅಂಡರ್ Ministry of Electronics and Information Technology, Government of India. ಅಡ್ವರ್ಟೈಸ್ಮೆಂಟ್ ನಂಬರ್ ಬೇಕಾಗಿಲ್ಲ. ಪೋಸ್ಟ್ ನೇಮ್ ಅಪ್ರಿಸಿಯೆಂಟ್ ಟ್ರೈನಿ. ಟೋಟಲ್ ವೇಕೆನ್ಸಿ 15 ಪೋಸ್ಟ್ ಖಾಲಿ ಇರ್ತಕ್ಕಂಥದ್ದು. ಟ್ರೈನಿಂಗ್ ಡ್ಯೂರೇಷನ್ 1 year ಟ್ರೈನಿಂಗನ್ನು ಕೊಡ್ತಾರೆ ಇವರು. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಮುಖಾಂತರ ನೀವು ಅಪ್ಲೈಯನ್ನು ಮಾಡ್ಬೋದು. ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಈಸ್ 11/5/2026. ಏಜ್ ಕಟ್ ಆಫ್ ಬಂದುಬಿಟ್ಟು 18 ವರ್ಷ ಆಗಿರಬೇಕು. 11/5/2026 ಈ ಒಂದು ಅಪ್ಲಿಕೇಶನ್ ಹಾಕೋ ಒಳಗೆ ಏನಾಗಿರಬೇಕು, ನಿಮ್ಮ ಏಜು 18 ವರ್ಷ ಆಗಿರಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮ್ಯಾಂಡೇಟರಿ ಬಿಫೋರ್ ಅಪ್ಲೈಯಿಂಗ್ STPI ಪೋರ್ಟಲ್ government.in. ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ನ ರಿಜಿಸ್ಟರ್ ಮಾಡೋದು ಮ್ಯಾಂಡೇಟರಿ ಆಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ www.stpi.in ಅಂತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಓಕೆ, ಅದೇ ರೀತಿ ಅಡ್ವರ್ಟೈಸ್ಮೆಂಟನ್ನು ನೋಡ್ತಾ ಹೋದರೆ ಡೇಟ್ ಯಾವಾಗ ಕೊಟ್ಟಿದ್ದು, 22/4/2026. ಏಜ್ ಎಲಿಜಿಬಿಲಿಟಿ ಹೇಳಿದಲ್ಲ, 18 ವರ್ಷ ಆಗಿರಬೇಕು. ಲಾಸ್ಟ್ ಡೇಟ್ 11/5/2026. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ STPI. ಇಲ್ಲಿ ಯಾವ ಒಂದು ವೇಕೆನ್ಸಿ ಎಲ್ಲಿ ಖಾಲಿ ಇದೆ ಅನ್ನೋಂತ ನೋಡ್ತಾ ಹೋದರೆ, ವೇಕೆನ್ಸೀಸ್ ಆರ್ ಸ್ಪ್ರೆಡ್ ಅಕ್ರಾಸ್ ಮಲ್ಟಿ STPI ಸೆಂಟರ್ಸ್ ಇನ್ ಬೆಂಗಳೂರು, ಭುವನೇಶ್ವರಂ, ಚೆನ್ನೈ, ಓಕೆ, ಹೈದರಾಬಾದ್, ನೋಯ್ಡಾ, ಪುಣೆ. ಸ್ಕ್ರೀನಲ್ಲಿ ಕಾಣಿಸ್ತಿದೆ, ಓದ್ಕೋಬೋದು ನೀವು ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಂತ ವೇಕೆನ್ಸಿ.
ಯಾವ ಒಂದು ವೇಕೆನ್ಸಿಗಳು ಖಾಲಿ ಇದ್ದಾವೆ ಬೆಂಗಳೂರಲ್ಲಿ, ಭುವನೇಶ್ವರಲ್ಲಿ, ಚೆನ್ನೈಯಲ್ಲಿ, ಗುವಾಹಟಿಯಲ್ಲಿ, ಗುರುಮಲ್ಲಿ, ಹೈದರಾಬಾದಲ್ಲಿ ನೋಡ್ತಾ ಹೋದರೆ ಒಂದೊಂದು ವೇಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು. ಬಿ ಟೆಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಆಗಿರ್ತಕ್ಕಂಥವ್ರು ಮತ್ತು ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಎಲ್ಲ ಕೋರ್ಸ್ ಕಂಪ್ಲೀಟ್ ಆಗಿರೋರು ಈ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತಕ್ಕಂಥದ್ದು. ಓಕೆ, ನೋಡ್ತಾ ಹೋಗ್ಬೋದು ನೀವು ಸ್ಕ್ರೀನಲ್ಲಿ. ಇದನ್ನು ಇನ್ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಯಾರಿಗೆ ಇಂಟ್ರೆಸ್ಟ್ ಇದೆ ಆ ಒಂದು ಅಪ್ಲಿಕೇಶನನ್ನು ಹಾಕಿಲ್ಲ ಅಂತ ವೀಡಿಯೋ ಲೆಂತಿ ಆಗುತ್ತೆ ಅಂತಂದು ಯಾರು ನೋಡೋದೇ ಇಲ್ಲ ವಿಡಿಯೋನ. ಓಕೆನಾ? ಏಜ್ ಲಿಮಿಟ್ 18 ಇಯರ್ಸ್. ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ. ಓಕೆ, ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಇಲ್ಲ. ನೆಕ್ಸ್ಟ್, ಬಿ ಟೆಕ್ ಆದವ್ರಿಗೆ ಮಂತ್ಲಿ ಸ್ಟೇಫಂಡನ್ನು ಕೊಡ್ತಾರೆ. ಇದು ಸ್ಯಾಲ್ರಿ ಅಲ್ಲ, ಸ್ಟೇಫಂಡು. ಅದಾದಮೇಲೆ ಸ್ಯಾಲ್ರಿ 1 ಇಯರ್ ಆದಮೇಲೆ ಸ್ಯಾಲ್ರಿನ ಕೊಡ್ತಾರೆ. ಇಲ್ಲಿವರೆಗೂ 1 ಇಯರ್ವರೆಗೂ ಏನು ಮಾಡ್ತಾರೆ ಇವರು, ಟ್ರೈನಿಂಗನ್ನು ಕೊಡ್ತಾರೆ. ಟ್ರೈನಿಂಗನ್ನು ಕೊಟ್ಟು ನಿಮಗೆ 15,000 ರೂಪಾಯಿನ ಮಂತ್ಲಿ ಕೊಡ್ತಕ್ಕಂಥದ್ದು. ಯಾರಿಗೆ? ಬಿ ಟೆಕ್ ಮತ್ತು BE ಕಂಪ್ಲೀಟ್ ಆಗಿರ್ತಕ್ಕಂಥವ್ರಿಗೆ. ಡಿಪ್ಲೊಮಾ ಕಂಪ್ಲೀಟ್ ಆದರೆ 11,000 ರೂಪಾಯಿ ಕೊಡ್ತಾರೆ. ಅದೇ ರೀತಿ BA ಕಂಪ್ಲೀಟ್ ಆದರೆ 12,300 ರುಪೀಸ್ ಇರ್ತಕ್ಕಂಥದ್ದು. ಓಕೆ, ಇದಿಷ್ಟು ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಯಾವ ಥರ ಅಪ್ಲೈನ ಮಾಡಬೇಕು ಅಂತಂದು ನೋಡ್ತಾ ಹೋದ್ವಿ. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. STPI ಅಪ್ರಿಸೆಂಟ್ ಟ್ರೈನಿ ಲಿಂಕ್ಸ್ ಕೂಡ ಇದ್ದಾವೆ ಇಲ್ಲಿ. ನೀವು ಫ್ರೀ ಜಾಬ್ ಅಲರ್ಟಿಗೆ ಹೋಗಿ STPI ಟ್ರೈನಿ ಕರ್ನಾಟಕ ಒಂದು ಜಾಬ್ ವೇಕೆನ್ಸಿಯಲ್ಲಿ ಹೋಗಿ STPI ಅಪ್ರಿಸೆಂಟ್ ಟ್ರೈನಿ ಒಳಗೆ ಕ್ಲಿಕ್ ಮಾಡಿದ್ರೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಅಪ್ಲೈ ಲಿಂಕ್, ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಸೂನ್. ಬಾಯ್.